ಹೇಳವ, ಏನಾದ್ರು ಹಂಚ್ಕೊಳ್ಳೋದು ಉಂಟಾ? ಹ್ಞೂ ಗುರುಜಿ, ಹೇಳ್ತಾ ಹಂಚ್ಕೊಳೋದು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇರ್ಲವ, ಫೋನ್ ಖಂಡಿತ ಮನ್ಸಲ್ಲಿ ಏನಿದ್ರು ಹಂಚ್ಕೊಳ್ಳವ. ಊಟ ಮಾಡಿದ್ರ? ಜಸ್ಟ್ ಊಟ ಮಾಡಾತಿದ್ದೆ ಗುರುಜಿ. ಇನ್ನೂ ಒಂದ್ 2-3 ತುತ್ತಿತ್ತು, ಊಟ ಮಾಡ್ಕೊಂಡ್ ಫೋನ್ ಮಾಡಾತಿದ್ದೆ, ಅಷ್ಟೊಂದು ರಿಸೀವ್ ಆಗಿಬಿಟ್ಟು. ಈಗ ನೀವು ಅದು ಮುಗಿಸ್ಬಿಡಿ, ನಂಗೆ ಕಾಯ್ತೀನಿ, ಏನ್ ತೊಂದರೆ ಇಲ್ಲ. ಬೇಡ ಗುರುಜಿ, ನಂಗ್ ಊಟಕ್ಕಿಂತ ಮುಗಿಸವ, ನಿಮ್ ಕಡೆ ಊಟ ಮಾತಾಡೋದೇ ಮುಗಿಸವ. ಹೆಚ್ಚು. ಬೇಡ ಗುರುಜಿ, ಬೇಡ, ಊಟ ಬೇಡ, ಏನು ಬೇಡ, ನಂಗ್ ನಿಮ್ ಕಡೆ ಮಾತಾಡ್ಬೇಕು, ನಾವು ಹೇಳ್ಕೋಬೇಕು ನಿಮ್ ಹತ್ರ. ಆಯ್ತು ಅನ್ನಪೂರ್ಣೇಶ್ವರಿ, ಕ್ಷಮ್ಸವ. ಆಯ್ತು, ಹೇಳ್ತಾಯಿ. ಎಲ್ಲ ಗುರುಜಿ, ನಂಗೆ 2 ಮಕ್ಳು, ಮದ್ವೆ ಆಗಿ ಈಗ 10-12 ವರ್ಷ ಆಯ್ತು ಗುರುಜಿ. ಮದುವೆ ಆಗಿ 12 ವರ್ಷ? 12-13 ವರ್ಷ ಆಯ್ತು. 2 ಗಂಡು ಮಕ್ಕಳು. ಅಂದ್ರೆ ಗಂಡ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ ಗುರುಜಿ. ಏನಾಯ್ತು ಆರಂಭದಿಂದ ಹೇಳವ. ಅದ ಮದ್ವೆ ಆಗಿ ಎಲ್ಲಾ ಚಲೋನ ಇತ್ತು ಗುರುಜಿ. ಅಂದ್ರೆ ನೀವು ಆಮೇಲೆ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು ತಂದೆ ತಾಯಿ 3 ಜನ ಮಕ್ಕಳು. ನಾನು ನಡುವಿನವಳು, ತಂಗಿ ಒಬ್ಬಳು, ಅಣ್ಣ ಒಬ್ಬಳು ಇದ ಗುರುಜಿ. ಏನು ಓದಿದ್ದೀರಾ? ನಾವು SLC ಓದ್ಯಾನ ಗುರುಜಿ. ತಕ್ಷಣ ಮದುವೆ ಮಾಡ್ಬಿಟ್ರಾ? SLC ಮುಗಿದ ತಕ್ಷಣ ಅವಾಗೆಲ್ಲ ಬೇಗ ಮದ್ವೆ ಮಾಡ್ತಿದ್ರಲ್ಲ ಗುರುಜಿ, ಈಗ ಅಂದ್ರೆ ಲೇಟ್, ಅವಾಗ ಬೇಗ ಮದ್ವೆ ಮಾಡ್ತಿದ್ರ. ಸೊ SLC ಮುಗಿದ ತಕ್ಷಣ ಮನೆಯವ್ರು ನೋಡಿ ಮದುವೆ ಮಾಡಿದ್ರು? ಹಾ, ಮನೆಯವ್ರು ನೋಡಿ ಮದ್ವೆ ಮಾಡಿದ್ವಿ, ಅರೇಂಜ್ ಮ್ಯಾರೇಜ್. ಆದ್ರೆ ಹೋಗಿ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಆಗಿತ್ತು ನಾನು ಮದ್ವೆ ಮಾಡ್ಕೊಳೋದು. ಏನವ? ನಮ್ಮ ಮನೆಯವ್ರಿಗೆ ನನ್ನ ಮದ್ವೆ ಮಾಡ್ಕೊಳೋದು ಇಷ್ಟ ಇಲ್ಲ ಆಗಿತ್ತು. ಜೋರ ಮಾತಾಡ್ಬೇಕಿಲ್ಲ, ಕರೆ ಕಟ್ಟಾಗುತ್ತೆ. ನಮ್ಮ ಮನೆಯವ್ರಿಗೆ ನನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಆಗಿತ್ತು ಗುರುಜಿ. ಓಕೆ, ನಿಮ್ಮ ಯಜಮಾನ್ರಿಗೆ ನಿಮ್ಮನ್ನ ಮದುವೆ ಆಗೋದು ಇಷ್ಟ ಇರ್ಲಿಲ್ಲ? ಇಷ್ಟ ಇರ್ಲಿಲ್ಲ. ಮತ್ತೆ ಮನೆಯವ್ರ ಒತ್ತಾಯಕ್ಕಾದ್ರ? ಮನೆ ಹೊತ್ತಾಗ ಏನು ಅಂದ್ರೆ ಮಾತುಕತೆ ಮುಗಿನ ಸ್ವಲ್ಪ ವರದಕ್ಷಿಣೆ ವಿಷಯ ಬಂದಾದ್ಮೇಲೆ ಸ್ವಲ್ಪ ಕಿರಿಕ್ ಆಗಿತ್ತು. ಆಮೇಲೆ ಅವ್ರು ಬೇಡ ಅಂತ ಹೇಳಾತಿದ್ರು. ನಾನು ಇಲ್ಲ, ನಂಗ್ ನೀವ ಬೇಕು ಅಂತ ಹೇಳಿ ಒತ್ತಾಯ ಫೋರ್ಸ್ ಮಾಡಿ, ನಾನು ಮಾಡ್ಕೊಂತೇನೆ, ನಿಮ್ನೆ ಮಾಡ್ಕೊಂತೇನೆ, ಮನೇಲೆಲ್ಲ ಜಗಳ ಮಾಡ್ದೆ, ಇಲ್ಲ ಮಾಡ್ಕೊಂಡ್ರೆ ಅವ್ರೇ ಮಾಡ್ಕೊಂತೀನಿ ಅಂತ ಫೋರ್ಸ್ ಮಾಡಿದ್ರು. ಆಯ್ತು, ಮತ್ ಯಾಕೆ ಒಂದ್ ಹುಡುಗಿ ಜೀವನ ಇದು ಮಾಡೋದು ಅಂತ ಹೇಳಿ ಒಪ್ಕೊಂಡ್ ಮದ್ವೆ ಆದ್ರು ಗುರುಜಿ. ಆಮೇಲೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ದೊಡ್ಡ ಮಗ ಆದ್ಮೇಲೆ ಸ್ವಲ್ಪ ಮನೇಲಿ ಜಗಳ ಬಂದು ನಾವು ಸಪ್ರೇಟ್ ಬೇರೆ ಮನೆ ಮಾಡ್ಕೊಂಡು ಹೋಗ್ಕೊಂಡ್ವಿ. ನಮ್ಮನೆ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಸ್ವಲ್ಪ ದಿನ ಕರ್ಕೊಂಡ್ ಹೋದ್ರ. ಆಮೇಲೆ ಬೇಡ, ಸೆಟ್ ಆಗಲ್ಲ, ಇಲ್ಲೇ ಊರಲ್ಲೇ ಬಂದ್ ಮನಿ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ಹೇಳಿ ಬಂದ್ ಮನಿನೂ ಮಾಡ್ಕೊಂಡ್ವಿ. ಸ್ವಂತ ಒಂದು ಗೌರ್ಮೆಂಟ್ ಇಂದ ಮನಿ ಬಂತು, ಮನಿ ಮಾಡ್ಕೊಂಡ್ವಿ. ಆಮೇಲೆ ಒಂದ್ ಅಂಗಡಿನ, ಸಣ್ಣದೊಂದ್ ಅಂಗಡಿನ ಹಾಕೊಂಡ್ವಿ, ಕಿರಾಣಿದಂತ. ಆಮೇಲೆ ಈ ಕೊರೋನಾ ಟೈಮ್ ಗುರುಜಿ ನಮ್ಮನೇಲಿ ಇಲ್ಲೇ ಬಂದು ಸ್ವಲ್ಪ ದಿನ ಉಳಿದಿದ್ರು. ಇಲ್ಲಿ ಬಂದು? ಇಲ್ಲಿ ಊರಲ್ಲಿ ಬಂದು ಉಳಿದ್ರು. ಕೊರೋನಾದಾಗೆಲ್ಲ ಕೆಲಸ ಎಲ್ಲ ಆಗಿತ್ತಲ್ಲ. ಮೊದ್ಲು ಮಂಗಳೂರಲ್ಲಿ ಇದ್ರು, ಕೊರೋನಾ ನಂತರ ನಿಮ್ಮ ಊರಿಗೆ ಬಂದ್ರು? ಹಾ, ಬಂದ್ರು ಗುರುಜಿ ಸ್ವಲ್ಪ ದಿನ. ಅಲ್ಲ, ಒಂದ್ ನಿಮಿಷ. ಅವ್ರು ಮಂಗಳೂರಲ್ಲಿ ಇದ್ದಾಗ ಗಂಡ ಮಾತ್ರ ಅಲ್ಲಿ ಇದ್ದಿದ್, ನೀವು ಮಕ್ಳು ಇಲ್ಲಿ ಇರ್ತಿದ್ರಾ? ಹಾ, ನಾವು ಇಲ್ಲೇ ನಮ್ಮನ್ನ ಬಿಟ್ಟು ಹೊರಗಡೆನೆ ಜಾಬ್ ಮಾಡ್ತಿದ್ವಿ ಗುರುಜಿ. ಸೊ ಕೊರೋನಾ ಸಮಯದಲ್ಲಿ ಕೆಲಸ ಇಲ್ಲ ಅಥವಾ ಅಂತದ್ದೇನೋ ಕಾರಣಕ್ಕೆ ಇಲ್ಲಿಗೆ ಬಂದ್ರು? ಹಾ, ಇಲ್ಲಿಗೆ ಬಂದ್ರು ಗುರುಜಿ. ಆಮೇಲೆ ಇಲ್ಲೇ ಪಕ್ಕದ ಮನೆ ಹುಡುಗಿಗೆ ಇದು ಆಯ್ತು ಗುರುಜಿ. ಅದು ಏನಾಯ್ತು? ಪಕ್ಕದ ಮನೆ ಹುಡುಗಿ ಜೋಡಿ ಇದ್ರು ಗುರುಜಿ ಅವ್ರು. ನಂಗ ಗೊತ್ತಾಗ್ಲಿ. ನಿಮ್ಮೂರಲ್ಲೇ ನಿಮ್ಮ ಮನೆ ಹತ್ರನೇ ಪಕ್ಕದ ಮನೆಯಲ್ಲಿ ಯಾವ್ದೋ ಒಂದು ಹುಡುಗಿ ಇತ್ತು, ಅದ್ರ ಜೊತೆ ಸಂಬಂಧ ಇತ್ತು ಅಂತಲ್ಲ, ಅಥವಾ ಅವ್ರ ಮನೇಲಿ ಇದ್ರು ಅಂತಲ್ಲ? ಇಲ್ಲ, ಸಂಬಂಧ ಇತ್ತು. ನಂಗೆ ಸ್ವಲ್ಪ ದಿನ ಆಮೇಲೆ ಗೊತ್ತಾಯ್ತು ಗುರುಜಿ. ಅದು ಹೆಂಗ್ ಗೊತ್ತಾಯ್ತು? ಫೋನಲ್ಲಿ ನೋಡಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಗುರುಜಿ. ಆ ಹುಡುಗಿಗೆ ಎಷ್ಟು ವಯಸ್ಸು? ಆ ಹುಡುಗಿಗೆ ಅವಾಗ ಸಣ್ಣ ವಯಸ್ಸು ಗುರುಜಿ, ಬಹಳ ಅಂದ್ರೆ ಬಹಳ ಸಣ್ಣ ವಯಸ್ಸು. ನಾವು ಮದುವೆಯಾಗಿ ಬಂದಾಗ ಅಂಗನವಾಡಿ ಶಾಲೆಗೆ ಹೋಗ್ತಿದ್ವಿ ಗುರುಜಿ. ಅಯ್ಯೋ, ಸಣ್ಣ ವಯಸ್ಸು. ಕಾಕಾ ಈ ಲಾಕ್ಡೌನ್ ಅಲ್ಲಿ ಇಲ್ಲೇನೋ ಶುರು ಆಯ್ತಲ್ಲ, ಅವಾಗ ಎಷ್ಟು ವಯಸ್ಸಿತ್ತು ಆ ಹುಡುಗಿಗೆ? ಆಕಿಗೆ ಒಂದು 6ನೇ 7ನೇ ಕ್ಲಾಸ್ ಹೋಗ್ತಿರ್ಲಿ ಗುರುಜಿ ಶಾಲೆಗೆ. ಸಣ್ಣ ವಯಸ್ಸು ಹುಡುಗಿ. ಒಂದೇನು 10, 11, 11 ವರ್ಷ? ಹಾ, 11 ವರ್ಷ ಇರ್ಬೋದು ಗುರುಜಿ. 12 ವರ್ಷ ಅಂತಲೇ ಅಂದ್ಕೊಳ್ಳೋಣ. ಆ ಹುಡುಗಿ ಜೊತೆ ಅಲ್ಲವಾ, ಅವ್ರ ಹತ್ರ ಫೋನ್ ಇಲ್ಲಿ ಇರುತ್ತೆ ಅಟ್ಲೀಸ್ಟ್ ಓಲಿ. ಫೋನ್ ಅಂದ್ರೆ ಮನೇಲಿ ಇರ್ತೈತಲ್ಲ ಗುರುಜಿ, ತಂದೆಯವ್ರದ್ದು ಅವ್ರದ್ದು ಇವ್ರದ್ದು ಇರ್ತೈತಲ್ಲ ಗುರುಜಿ ಫೋನ್. ಅಲ್ವಾ, ಚಿಕ್ಕ ಹುಡುಗಿಗೆ ಈತನ ಹತ್ರ ಮಾತಾಡೋದು ಏನಿರುತ್ತೆ? ಈತ ಏನೋ ಬಲವಂತವಾಗಿ ಆಕೆಯೊಂದಿಗೆ ತಪ್ಪಾಗಿ ವರ್ತಿಸಬಹುದು, ಬಟ್ ಆಕೆಗೆ ಏನ್ ಭಾವನೆ ಇರೋಕ್ ಸಾಧ್ಯ? ಆಕೆಗೆ 6-7 ವರ್ಷ 6-7ನೇ ಕ್ಲಾಸಿಗೆ ಹೋಗ್ತಿರ್ಲಿ ಗುರುಜಿಗೆ. ಇವ್ರ ಪಕ್ಕದ ಮನೆ ಎಲ್ಲ ಹೋಗೋದು, ಕುತ್ಕೊಳೋದು, ಮಾತಾಡೋದು ಬರ್ತಿದ್ರ. ನಾನ ಅಂದ್ರೆ ಆಕಿಗೆ ತಾಯಿ ಇಲ್ಲ, ಅವಳಿಗೆ ತಾಯಿ ಇಲ್ಲ, ಅಪ್ಪ 2ನೇ ಮದುವೆ ಆಗಿಲ್ಲ.
ನಾನು ಅವ್ರ ಮನೇಲಿ ಯಾಕೆ ಹೋಗ್ತೀರಿ, ಯಾಕೆ ಪದೇ ಪದೇ ಹೋಗಿ ಕುತ್ಕೊಂತೀರಿ ಅಂತ ಜಗಳ ಮಾಡ್ತಿದ್ದೆ ಮನೇಲಿ. ಹೋಗ್ಬೇಡಪ್ಪ, ಒಬ್ಬರ ಮನೆಗೆ ಹೋಗೋದು ಸರಿ ಅಲ್ಲ, ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಏನು ಇಲ್ಲ, ಆಕೆ ನಂಗ ಕಾಕ ಅಂತಾಳ, ನಂಗ ಅಂಟಿ ಅಂತಿದ್ಲ, ಅವ್ರಿಗೆ ಕಾಕ ಅಂತ ಹೇಳ್ತಿಲ್ಲ. ಸಣ್ಣ ಕಾಕ ಅಂದ್ರೆ ಚಿಕ್ಕಪ್ಪ. ಓಕೆ, ನಿಮ್ಮ ಯಜಮಾನ್ರನ್ನ ಅವರು ಚಿಕ್ಕಪ್ಪನ ತರ ನೋಡ್ತಾರೆ ಅಥವಾ ಆ ತರ ಕರೀತಾರೆ, ಅದಕ್ಕೆ ಹೋಗ್ತೀನಿ ಅಂತ ನಿಮ್ಮ ಯಜಮಾನ್ರು ಹೇಳ್ತಾ ಇದ್ರು. ಹಾ, ಹೇಳ್ತಾ ಇದ್ರು. ಆಮೇಲೆ ಇವ್ರು ಮತ್ತೆ ಮಂಗಳೂರಿಗೆ ವಾಪಸ್ ಕೊರೋನಾ ಎಲ್ಲ ಹೋದ್ಮೇಲೆ ಮತ್ತೆ ವಾಪಸ್ ಹೋಗ್ಬಿಟ್ರು ಮಂಗಳೂರಿಗೆ. ಹೋದ್ಮೇಲೆ ಅದು ಕಾಂಟ್ಯಾಕ್ಟ್ ಇತ್ತು, ನನ್ಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಗುರುಜಿ ಅದು ಈ ತರ ಇರೋದು. ಗೊತ್ತಾದ್ಮೇಲೆ ನಾನು ಇವ್ರು ಫೋನ್ ಮನೇಲೆ ಬಿಟ್ಟು ಹೋದ್ರು, ಮಂಗಳೂರಿಗೆ ಜಗಳ ಮಾಡ್ಕೊಂಡು ಫೋನ್ ಮನೇಲೆ ಬಿಟ್ಟು ಹೋದ್ರು. ನಾನು ಮಕ್ಳು ಕರ್ಕೊಂಡು ತವ್ರ ಮನೆಗೆ ಹೋದೆ. ಈ ತರ ಮಾಡ್ಯಾರ ಅವ್ರು ಅಂತ ಮಕ್ಳು ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟೆ. ಅಲ್ಲಿ ಮನೇಲೆಲ್ಲ ಬುದ್ಧಿ ಹೇಳಿ ಕಳ್ಸಿದ್ರು, ಏನೋ ಒಂದ್ ತಪ್ಪು ಮಾಡ್ಯಾನ, ಮತ್ ಗಂಡಾದಂಗ ಯಾರು ಆಗಲ್ಲ, ಹೋಗು ಅಂತ ಹೇಳಿದ್ರು. ಮತ್ತೆ ಮಕ್ಳು ಕರ್ಕೊಂಡು ವಾಪಸ್ ಮನೆಗೆ ಬಂದೆ. ಬಂದ್ಮೇಲೆ ಇವ್ರು ಬಂದ್ಮೇಲೆ ಇಲ್ಲ ಅವಳ ಮನೆಗೆ ಹೋಗಿ ನಾ ಜಗಳ ಮಾಡ್ತೇನೆ, ಈ ತರ ಯಾಕೆ ಮಾಡಿ ಕೇಳ್ತೇನೆ ಅಂದ್ರೆ ಬೇಡ, ನನ್ ಮರ್ಯಾದೆ ತೆಗಿಬೇಡ, ತಪ್ಪಾಯ್ತಂತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಗಂಡ ಹೋಗ್ರಿ ಆಯ್ತಂತ ಹೇಳಿ ಕ್ಷಮಿಸಿದ. ಆಮೇಲೆ ಒಂದ್ 6 ತಿಂಗಳ ಏನಿಲ್ಲ ಆಗಿತ್ತು ಗುರುಜಿ, ನಾವ್ ಚೆನ್ನಾಗೇ ಇದ್ವಿ. ಆಮೇಲೆ ಮತ್ತೆ ಕನೆಕ್ಟ್ ಆಗ್ತಾ ಗೊತ್ತಾಗ್ಲಿಲ್ಲ ಗುರುಜಿ. ಆಮೇಲೆ ಕನೆಕ್ಟ್ ಆಗೇ ಬಿಡ್ತಾವ್ರು ಇವ್ರು. ಮತ್ತು ಈಗ ಕೇಳಿದ್ರು ಇಲ್ಲ ಅನ್ನೋದು, ಅವ್ರಲ್ಲೇ ನಾವಿಲ್ಲೇ ಮತ್ತು ಬಂದಾಗ 4 ದಿನ ನಮ್ ಜೋಡಿ ಚೆನ್ನಾಗಿರೋದು, ಬಂದಾಗ ನಮ್ ಜೋಡಿ 4 ದಿನ ಚೆನ್ನಾಗಿರೋದು, ಮತ್ತು ಒಳಗೆ ಬೆನ್ನಿಗೆ ಚೂರಿ ಹಾಕೋದು ಮಾಡ್ಕೊಂತಾನೆ ಬಂದ್ರು ಗುರುಜಿ. ಅಲ್ಲ, ಆ ಹುಡುಗಿ ಜೊತೆ ಮಂಗಳೂರಲ್ಲಿ ಇದ್ದುಕೊಂಡು ಹೆಂಗ್ ಮಾತಾಡ್ತಿದ್ರು? ಹುಡುಗಿ ಇಲ್ಲೇ ಇದ್ಲು ಗುರುಜಿ, ಊರಲ್ಲೇ ಇದ್ಲು. ಊರಲ್ಲೇ ಇರೋದು. ಅದೇನವಾ ಬೆನ್ನಿಗೆ ಚೂರಿ ಹಾಕಿದ್ರು ಅಂದ್ರೆ ಹೆಂಗೆ ಅಂದೆ? ಆಮೇಲೆ 6 ತಿಂಗಳ ಆದ್ಮೇಲೆ ಏನು ಇಲ್ಲ ಆಗಿತ್ತಲ್ಲ ಗುರುಜಿ. ಆಮೇಲೆ ಮತ್ ಸ್ಟಾರ್ಟಿಂಗ್ ಚಲುವಾದ ಸ್ಟಾರ್ಟ್ ಆದಾಗ ಇಲ್ಲ, ನಾ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ರು. ಕೇಳಿದ್ರು ಇಲ್ಲ ಮಾಡ್ತಿದ್ಯಾ? ಆತ ಮಂಗಳೂರಲ್ಲಿ ಇದ್ದ, ಈಕೆ ಇಲ್ಲಿದ್ಲು, ಹೆಂಗ್ ಕಾಂಟ್ಯಾಕ್ಟ್ ಬೆಳೆಯೋಕ್ ಸಾಧ್ಯ ಅಂತ? ಅದು ಹೆಂಗ್ ಗೊತ್ತಾಯ್ತ, ಕಾಂಟ್ಯಾಕ್ಟ್ ಹೆಂಗ್ ಗೊತ್ತಾಗ್ಲಿಲ್ಲ ಗುರುಜಿ. 6 ತಿಂಗಳ ಏನಿಲ್ಲ ಆಗಿತ್ತು. ಆಮೇಲೆ ಮತ್ತೆ ಇವ್ರು ಬರ್ತಾ ಅವಾಯ್ಡ್ ಮಾಡೋದು, ಈ ತರ ಇದು ಮಾಡತ್ತಲ್ಲ, ಅವಾಗ ಮತ್ತೆ ಗೊತ್ತಾಯ್ತು ಗುರುಜಿ. ಅಂದ್ರೆ ನಿಮ್ ಊರಿಗೆ ಬಂದು ಇರ್ತಿದ್ರ ಅವಾಗ ಗೊತ್ತಾಗ್ತಿತ್ತ, ಅಥವಾ ಆತ ಅಲ್ಲಿದ್ದಂಗೆ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಅನ್ಸಿದ್ದ? ಅವಾಯ್ಡ್ ಮಾಡೋದು, ಮತ್ತೆ ಫೋನಲ್ಲಿ ಮಾತಾಡೋದು, ಇದು ಮಾಡೋದು, ಹೇಳಿದ್ರು ಇಲ್ಲ ಕೆಲ್ಸದ ವಿಷಯಕ್ಕೆ ಇದು ಬರೀ ಸುಳ್ಳು ಹೇಳೋದು. ಅದೇನೋ ಇರ್ಬೋದು, ಬಟ್ ಈ ಹುಡುಗಿ ಜೊತೆ ಇದ್ದಾನೆ ಮತ್ತೆ ಅಂತ ನಿಮ್ಗೆ ಯಾಕೆ ಅನಿಸ್ತು ಅವಾಗ? ಅನಿಸ್ತು ಗುರು. ಆಮೇಲೆ ಮತ್ತೊಂದೆರಡು ಸಲ ಸಿಕ್ಕಾಕೊಂಡಾಗ ಕೇಳಿದ್ರೆ ಮತ್ತು ಫೋಟೋ ಎಲ್ಲ ಮೊಬೈಲ್ನ ತೋರಿಸಿದ್ರು, ಇಲ್ಲ ಅಂತ ಹೇಳ್ತಿದ್ರು ಗುರುಜಿ. ಆಮೇಲೆ ಇಲ್ಲ ಅನ್ಕೊಂಡು ಎಷ್ಟು ಇದು ಮಾಡಿದ್ರು ಮತ್ತು ಇದ್ರು ಇಲ್ಲ ಅನ್ನೋದು ಬರೀ ಮೋಸ ಮಾಡ್ಕೊಂತಾನೆ ಬಂದ್ರು ಗುರುಜಿ. ಅಂದ್ರೆ ಈ ಹುಡುಗಿದ್ ಬಿಟ್ಟು ಬೇರೆ ಯಾವ್ದೋ ಹೇಳ್ತಿದ್ದೀರಾ ಅಥವಾ ಈ ಹುಡುಗಿದೇ ಹೇಳ್ತಿರೋದ? ಈ ಹುಡುಗಿದೇ ಹೇಳತ್ತಿತ್ತು ಗುರುಜಿ. ಅಲ್ಲವಾ, ಆಯ್ತು. ಈ ಹುಡುಗಿದು ಅಥವಾ ಲಾಕ್ಡೌನ್ ಟೈಮಲ್ಲಿ ಎಲ್ಲೋ ಕಾಲಿಗೆ ಬಿದ್ರು ಅಥವಾ ಮತ್ತೆ ಬಂದ್ರೆ ಅದೆಲ್ಲ ಆಯ್ತಲ್ಲ, ಅದಾದ ನಂತರ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ರು ಅಂತ ಹೇಳಿದೆ ಅಲ್ವಾ? ಸೊ ಈ ಹುಡುಗಿನೇ ಅಂತ ಅನ್ಲಿಕ್ಕೆ ಆ ನಂತರ ನಿಮ್ಮ ಹತ್ರ ಏನ್ ಪ್ರೂಫ್ ಇತ್ತು? ಪ್ರೂಫ್ ಇತ್ತು ಗುರುಜಿ, ಯಾಕಂದ್ರೆ ಮೊಬೈಲಲ್ಲಿ ಫೋಟೋ ಸಿಕ್ತಿತ್ತು, ಮೊಬೈಲ್ನಾಗೆಲ್ಲ ಚೆಕ್ ಮಾಡ್ತಿದ್ದೆ ನಾನು, ನಂಬರ್ ಸಿಕ್ತಿತ್ತು. ಅಂದ್ರೆ ಆತ ಇಲ್ಲಿ ಊರಿಗೆ ಬಂದಾಗ್ಲಾ? ಊರಿಗೆ ಬಂದಾಗ ಗುರುಜಿ ಚೆಕ್ ಆತ ಅಷ್ಟು ಬುದ್ಧಿವಂತ ಅಲ್ವಾ? ಬರ್ಬೇಕಾದ್ರೆ ಮೊಬೈಲಲ್ಲಿ ಎಲ್ಲ ಇಟ್ಕೊಂಡೇ ಬರ್ತೀನಿ, ಹೆಂಡತಿ ನೋಡ್ತಾಳೆ ಅಂತ ಭಯ ಇರ್ಲಿಲ್ವಾ? ಭಯ ಇರ್ಲಿಲ್ಲ ಗುರುಜಿ, ಯಾಕಂದ್ರೆ ನಾನು ಅಂತವೆಲ್ಲ ಇದು ಮಾಡ್ತಿದ್ದಿಲ್ಲಲ್ಲ, ಅವ್ರಿಗೆ ಭಯ ಏನು ಇರ್ತಿದ್ದಿಲ್ಲ. ಯಾಕಂದ್ರೆ ನನ್ಗೆ ಹೆದರ್ಸ್ತಿದ್ರಲ್ಲ, ನಾ ಸ್ವಲ್ಪ ಹೆದರ್ತಿದ್ದೆ ಅವ್ರಿಗೆ. ಅದಕ್ಕೆ ಅದೇ ಮಾಡ್ಕೊಂತ ಇವ್ರು ಎಷ್ಟು ಹೇಳಿದ್ರು. ಒಂದ್ಸಲ ಸಿಕ್ತ ಗುರುಜಿ, ಸಿಕ್ಕಾಗ ನಾನೇಂದೆ ಇಲ್ಲ ಅವಳು ಕರೆಸ್ ಮಾತಾಡೋಣ ಅಂತ ಹೇಳಿದ್ವಿ. ಒಂದ್ ಪಾರ್ಕಿಗೆ ಹೋದ್ವಿ ಗುರುಜಿ. ಪಾರ್ಕಿಗೆ ಹೋದಾಗ ಅಲ್ಲೇ ದೊಡ್ಡ ಜಗಳ ಆಯ್ತು. ನನಗ ಆಕಿಗೆ ಈ ತರ ಮಾಡಿದ್ರಿ ಹಂಗ ಹಿಂಗಂತ ದೊಡ್ಡ ಜಗಳ ಆಯ್ತು ಗುರುಜಿ. 3 ಜನ ಇಲ್ಲಿ ಊರೆಲ್ಲಾರು ಮರ್ಯಾದೆ ಹೋಗ್ತೈತಿ ಬೇಡ ಅಂತ ಹೊರಗಡೆ ಕರ್ಕೊಂಡು ಹೋದ ಗುರುಜಿ. ಅಲ್ಲೇ ಹೋಗಿ ಎಲ್ಲಾ ಜಗಳ ಆಯ್ತು. ಆಮೇಲೆ ಆಯ್ತು ತಪ್ಪಾಯ್ತು, ನಿಮ್ ಸಂಸಾರಕ್ಕೆ ಬರಲ್ಲ ಅಂತ ಕಾಲಿಗೆ ಬಿದ್ದು ಹೋದ್ಲು ಗುರುಜಿ. ಕಾಲಿಗೆ ಬಿದ್ದು ಹೋದ್ರು. ಮತ್ತು ಇವ್ರು ಅವಳನ್ನ ಬಿಡ್ಲೇ ಇಲ್ಲ. ಮತ್ತು ಇದೇ ತರ ಮಾಡ್ಕೊಂತ ಆಯ್ತು ಗುರುಜಿ. ಅದಂಗೆ ಮತ್ತು ಬಿಡ್ಲೇ ಇಲ್ಲ ಇವ್ರು ಬಿಡ್ಲಾರ ಟೈಮಿಗೆ ನಂಗೆ ಮನುಷ್ಯೊಳಗೆ ದ್ವೇಷ ಬೆಳಕ್ ಶುರುವಾಯ್ತು. ಇವ್ರು ಎಷ್ಟು ಹೇಳಿದ್ರು ಬಿಡಲ್ಲ, ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ನನ್ನ ಮನಸ್ಸೊಳಗೆ ಬೇರೆ ಭಾವನೆ ಬಂದ್ಬಿಡ್ತು ಗುರುಜಿ. ಬೇರೆ ಅಂದ್ರೆ
ನಾನೇ ಇವ್ರ ತರ ಇವ್ರಿಗೆ ಮಾಡೇ ತೋರಿಸ್ಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಈ ತರ ಮಾಡಿದ್ರೆ ಇವ್ರಿಗೆ ಬುದ್ಧಿ ಬರೋದಂತೆ ಈ ತರ ಮನಸ್ಸೊಳಗ ಭಾವನೆ ಬೆಳೆದ್ ಬಿಡ್ತ ಗುರುಜಿ. ಬಂತು ಆಮೇಲೆ ನಂಗ ಹಂಗ ಬಂದ ಹುಡುಗನ್ ಜೋಡಿ ಈ ತರ ನಾನು ನೋವು ಹೇಳ್ಕೋಬೇಕು, ಯಾರಾದ್ರೂ ಬೇಕು ಅಂತ ಅವ್ರ ಹತ್ರ ನೋವು ಮಾತ್ರ ಹೇಳ್ಕೊಂತಿದ್ದೆ ಗುರುಜಿ. ನಾನು ಆ ಹುಡುಗ ಯಾರು, ಹೆಂಗ್ ಪರಿಚಯ? ಇಲ್ಲೇ ಊರಾನ ಹುಡುಗ ಗುರುಜಿ, ನಮ್ಮ ಅಂಗಡಿಗೆ ಬರ್ತಿದ್ದ ಗುರುಜಿ. ಆಮೇಲೆ ಅವ್ರ ಹತ್ರ ನೋವು ಮಾತ್ರ ಅಷ್ಟೇ ಹೇಳ್ಕೊಂತಿದ್ದೆ ಗುರುಜಿ, ಯಾವ್ದೇ ಸಂಪರ್ಕ ಇಲ್ಲ ಆಗಿತ್ತು, ಯಾವ್ದೇನಿಲ್ಲ ಆಗಿತ್ತು. ನನ್ ಒಂಥರ ಫ್ರೆಂಡ್ ತರ ನೋವು ಹೇಳ್ಕೊಂತಿದ್ದೆ. ಆಮೇಲೆ ನಾನು ಫೋನಲ್ಲಿ ಮಾತಾಡೋದು ಎಲ್ಲ ಕೇಳಿಸ್ಕೊಂಡು ನನ್ನ ಸಣ್ಣ ಮಗ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟ ಗುರುಜಿ, ಇಲ್ಲ ಮಮ್ಮಿ ಈ ತರ ಫೋನಲ್ಲಿ ಮಾತಾಡ್ತಾಳ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯವ್ರಿಗೆ ಕೇಳಿದಾಗ ನಾವು ಒಪ್ಕೊಂಡೆ ಗುರುಜಿ, ಹೌದು ನಾ ಮಾತಾಡಿದ್ ನಿಜ ಅಂತ ಒಪ್ಕೊಂಡೆ. ನಾನು ಒಪ್ಕೊಂಡೆ ಆದ್ಮೇಲೆ ನಮ್ಮ ಮನೆಯವ್ರ ಅದನ್ನ ಒಂದ್ ಪಾಯಿಂಟ್ ಹಿಡ್ಕೊಂಡು ಮತ್ತೆ ಅವಳ ಹತ್ರನ ಹೋಗ್ಬಿಟ್ರು ಗುರುಜಿ. ಅದ ಹಿಡ್ಕೊಂಡು ಅವಳ ಹತ್ರ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬಿಟ್ರು. ಕನೆಕ್ಟ್ ಆಗಿ ಆಮೇಲೆ ಅವಳ ಮನೆಗೆ ಕರ್ಸಿ ಅವಳ ಹಿಂದ್ಗಡೆಯಿಂದ ಬಾಗಿಲ ಕಳ್ಸೋದು, ಮುಂದ್ಗಡೆಯಿಂದ ಬಾಗಿಲು ಕರೆಸಿ ನಾನು ಟಾರ್ಚರ್ ಕೊಡಕ್ ಶುರು ಮಾಡಿಬಿಟ್ರು ಗುರುಜಿ. ಅಂದ್ರೆ ನಿಮ್ ಮುಂದೆನೆ? ನನಗ್ ಮಾತಾಡಕ್ ಏನು ಉಳಿಲಿಲ್ಲ ಗುರುಜಿ. ನೀ ತಪ್ಪು ಮಾಡಿ ಅಲ್ಲ, ಅವಳಿಗೆ ಅವಳು ತಪ್ಪು ಮಾಡ್ಯಾಳ, ನೀ ಹೆದರ್ಬೇಡ ಬಾ ಮನೆಗೆ ಅಂತ ಅವಳ ಮನೆಗೆ ಕರ್ಸ್ಕೊಳಕತ್ತಿತ್ತು. ಅದಕ್ಕೆ ಇದಕ್ಕೊಂದ್ ಏನಾರ ಮಾಡ್ಬೇಕಂತ ಹೇಳಿ ಅವತ್ತ ಮನೆ ಬಿಟ್ಟು ಹೋಗ್ಬಿಟ್ಟೆ ಗುರುಜಿ. ನನ್ನ ಮಕ್ಳು ನಮ್ಮ ಮನೆಯವರೆಲ್ಲ ಮದ್ವಿಗೆ ಹೋಗಿದ್ರು, ನಾ ಒಬ್ಳೆ ಇದ್ದ ಮನೆಯಲ್ಲೇ. ಆಕಿ ಮನೆಗೆ ಬಂದ್ಬಿಡ್ಲಿ ಗುರುಜಿ. ಮಧ್ಯಾಹ್ನ ಟೈಮಿಗೆ ಮನೆಗೆ ಬಂದು ನನ್ನ ಎದುರುಗಡೆನ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ ಮಾತಾಡತ್ಲು. ಆಮೇಲೆ ಇದಕ್ಕೊಂದ್ ದಾರಿ ಏನಾರ ಮಾಡಬೇಕಂತ ಹೇಳಿ ಆಮೇಲೆ ನಾನ್ ಬೇಡ ತವ್ರ ಮನೆಗೆ ಹೋಗ್ಬಿಟ್ಟೆ ಗುರುಜಿ. ಮಕ್ಕಳ ಮನಿ ಎಲ್ಲಾ ಬಿಟ್ಟು ಹೋಗ್ಬಿಟ್ಟೆ ನಾನು. ಆಮೇಲೆ ಎಲ್ಲ ಕಂಪ್ಲೇಂಟ್ ಕೊಡೋಣ ಅಂತ ಮಾತಾಡಿದ್ರೆ ಎಲ್ಲ ಆಕಿಗೆ ಏಜ್ ಆಗಿಲ್ಲ, ಕಂಪ್ಲೇಂಟ್ ಕೊಟ್ರ ಹೋಗ್ಸೋ ಕೇಸ್ ಆಗ್ತೈತಿ, ಒಳಗ್ ಹೋಗ್ತಾನ ಬೇಡ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಲ್ಲ ಗುರುಜಿ. ಆಮೇಲೆ ನಾವು ವಾಪಸ್ ನನ್ ಕರ್ಕೊಳಕ ತಯಾರಿಲ್ಲ ಗುರುಜಿ. ಇಲ್ಲ ಬೇಡ ನೀನ್ ಕರ್ಕೊಳಲ್ಲ, ನಿಮ್ ಮನಿ ಎಲ್ಲಾ ಮಕ್ಕಳು ಬಿಟ್ಟು ಹೋಗಿ ನೀನ್ ಕರ್ಕೊಳಲ್ಲ, ಹಾಗ ಹೀಗ ಅಂತ ಹೇಳಿದ್ರು ಗುರುಜಿ. ಮನಿ ಬಿಟ್ಟು ಹೋಗಿದ್ನಲ್ಲ ಗುರುಜಿ, ನಾನು ಮನೆ ಬಿಟ್ಟು ಹೋಗ್ಬಿಟ್ಟೆ. ಅಂದ್ರೆ ತವ್ರ ಮನೆಗೆ ಹೋಗಿದ್ದ? ಊರ್ ಮನೆಗೆ ಹೋಗ್ಬಿಟ್ಟೆ ಗುರುಜಿ ನಾನು. ಆಮೇಲೆ ಇವ್ರು ನಾನು ಕರ್ಕೊಳಕ ತಯಾರಿಲ್ಲ, ಮಕ್ಕಳು ನೀ ಬೇಡ, ನೀ ನಮ್ಮನ್ನೆಲ್ಲಾ ಬಿಟ್ಟು ಹೋಗಿ ನೀ ಬರ್ಬೇಡ ಅಂತ ಹೇಳಿದ್ರು ಮಕ್ಕಳು. ಆಮೇಲೆ ಎಲ್ಲ ಊರಾನ್ ಹಿರಿಯರೆಲ್ಲ ಕೂಡಿ ಆಮೇಲೆ ಮೀಟಿಂಗ್ ಮಾಡಿ ತಂದು ನನ್ ಮನೆಗ್ ನಂಗೆ ಬಿಟ್ಟು ಹೋದ ಗುರುಜಿ. ಆಮೇಲೆ ನಮ್ಮ ಮನೆಯವರು ಇಲ್ಲ ಅತ್ತಿ ಮಾವ ಮನೆಯಲ್ಲಿ ಇರ್ಲಿ, ಅತ್ತಿ ಮಾವ ಮನೆಯಲ್ಲಿ ಇದ್ರೆ ನಾನು ಹೊರಗಡೆ ಹೋಗ್ತೀನಿ, ಅತ್ತಿ ಮಾವ ಮನೆಯದ ಇರ್ಲಿ, ನೀ ಅತ್ತಿ ಮಾವನ್ ನೋಡ್ಕೊ ಅಂತ ಅಂದ್ರು ಗುರುಜಿ. ಅಲ್ಲೇ ನಾನು ಸ್ವಲ್ಪ ಹಠ ಮಾಡಿದೆ, ಇಲ್ಲ ನನ್ಗ ಅವ್ರು ಮೊದ್ಲಿಂದ ಬೇರೆ ಹಾಕ್ಯಾರ, ನಾ ಯಾಕೆ ಅವ್ರು ನೋಡ್ಕೊಡ್ಲಿ, ನಾನ್ ನೋಡ್ಕೊಳಲ್ಲ ಅಂತ ಹೇಳಿ ಒಪ್ಕೊರ್ಲಿಲ್ಲ ಗುರುಜಿ. ನಾನು ಯಾರನ್ನ? ನಿಮ್ಮ ಅತ್ತೆ ಮಾವನ್ನ? ಹಾ ಒಪ್ಕೊರ್ಲಿಲ್ಲ ಗುರುಜಿ. ಅವ್ರ ಏನ್ ಮಾಡ್ಯಾರಿ ಅಂತ ಅಂದ್ರೆ ಅವಾಗ ಜಗಳ ಆದ ನಮ್ಮ ಮನೆಯಿಂದ ಹೊರಗ್ ಹಾಕಿದ್ರು ಗುರುಜಿ ಅವ್ರ. ಅದು ನಂಗೆ ಸ್ವಲ್ಪ ಸಿಟ್ಟಿತ್ತು, ನನ್ನ ಹೊರಗ್ ಹಾಕ್ಯಾರ ಇವ್ರನ್ನ, ಯಾಕೆ ಇವ್ರು ನೋಡ್ಲಿ ಅಂತ ನಾನು ಒಪ್ಕೊರ್ಲಿಲ್ಲ ಗುರುಜಿ. ಅತ್ತೆ ಮಾವನ್ನ ಒಪ್ಕೊರ್ಲಿಲ್ಲ. ಅದ ಟೈಮ್ಗೆ ಅವ್ರ ಮನೆಯಲ್ಲಿ ಇರ್ಲಿ, ಅತ್ತಿ ಮಾವ ಇರ್ಲಿ, ನಾ ಹೊರಗಡೆ ಹೋಗ್ತೇನೆ, ಈಗ ಮತ್ ತಪ್ಪು ಮಾಡ್ತಾಳೋ ಏನೋ ಅಂತ ಹೇಳಿ ಇದು ಮಾಡಿ ನಾ ಒಪ್ಕೊರ್ಲಿಲ್ಲ ಗುರುಜಿ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರುಜಿ. ಅವ್ರು ಬಿಡ್ಲೇ ಇಲ್ಲ. ಆಮೇಲೆ ಅವಳು ಬಿಡ್ಬೇಕಂದ್ರೆ ಅವಳು ಬಿಡ್ಲೇ ಇಲ್ಲ. ನಿನ್ ಮ್ಯಾಗ ಕೇಸ್ ಹಾಕ್ತೀನಿ ಅದ್ ಮಾಡ್ತೇನೆ ಇದ್ ಮಾಡಿ ಅಂತ ಹೆದರ್ಸ್ಕೊಂತ ಬಂದ್ಬಿಟ್ಲು ಗುರುಜಿ. ಆಕಿಗೆ 18 ಆಯ್ತು. ಅವ್ರ ಮನೆಯವರು ಅಂತ ಯಾರಿದ್ರು ಹುಡುಗಿಗೆ? ಹುಡುಗಿ ತಂದೆ ಅದಾರ ಗುರುಜಿ, ತಾಯಿ ಇಲ್ಲ. ಮಲ್ತಾಯಿ ತಂದೆಗೆಲ್ಲ ಗೊತ್ತು ಗುರುಜಿ. ತಂದೆಯರು ನಮ್ಮನೆಯವರು ಒಂದ ಕಡೆ ಕೆಲಸ ಮಾಡೋದು, ತಂದೆನೂ ಕುಡುಕ ಗುರುಜಿ. ಸ್ವಲ್ಪ ಕುಡಿಸಿದ್ರೆ ಸಾಕು. ಇವ್ ನಮ್ಮ ಮನೆಯವರೆಲ್ಲ ಅವ್ರ ಮನೆ ಜವಾಬ್ದಾರಿ ಇವ್ರ ತಗೊಂಡು ಅವ್ರು ಎಲ್ಲಾ ಏನ್ ಮಾಡ್ತಾರ ಅದ. ಇವ್ ಸ್ವಲ್ಪ ಮಂಗ್ಳೂರಲ್ಲಿ ಇರ್ತಾರ ಗುರುಜಿ, ಸ್ವಲ್ಪ ದುಡಿಮೆ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಹುಡುಗಿ ಬಿಡ್ಲಿಲ್ಲ ಗುರುಜಿ. ಅಪ್ಪ ಹೇಳಕ್ ಅವ್ರ ಅಪ್ಪನ ಮೇಲೆ ಕೇಸ್ ಹಾಕ್ತೇನೆ ಅಂತ ಉಲ್ಟಾ ಹೊಡೆದ್ಬಿಟ್ಲು. ಬಿಡ್ಲಿಲ್ಲ ಗುರುಜಿ. 18 ವಯಸ್ಸು ಆದ್ಮೇಲೆ ಆಕಿ ಬಗ್ಲಿಲ್ಲ ಗುರುಜಿ. ನಂಗೆ 18 ಆಗಿದ್ದು ನನ್ ಜೀವನ ಹಾಳು ಮಾಡಿ ನಿನ್ ಟೇಷನ್ಗೆ ಹೇಳಿದ್ದೇನೆ, ನಾನು ಮದ್ವೆ ಮಾಡ್ಕೊ ಅಂತ ನಿಂತು ಬಿಟ್ಲು ಗುರುಜಿ. ನಿನ್ ಗಂಡಂಗೆ? ಗುರುಜಿ. ಅಂದ್ರೆ ನಿನ್ ಗಂಡನ ವಿರುದ್ಧನೇ ನಿಂತು ಬಿಟ್ಲು? ನಿಂತು ಬಿಟ್ಲು ಗುರುಜಿ. ಇವ್ರು ಬಿಡಿಸ್ಕೋಬೇಕಂದ್ರೆ ಆಕಿ ಬಿಡ್ಲೇ ಇಲ್ಲ ಗುರುಜಿ. ಅಂದ್ರೆ ಕಡೆಯಲ್ಲಿ ಈತ ಇದೇನಪ್ಪ ಹೆಂಗಾಯ್ತು, ನಾನು ಬಿಡಿಸ್ಕೊಬೇಕು, ಇದರಿಂದ ಹೊರಗಡೆ ಬರ್ಬೇಕು ಅಂತ ಈತನಿಗೆ ಬುದ್ಧಿ ಬಂತು, ಅಷ್ಟೊತ್ತಿಗೆ ಆಕೆ ಬಿಡ್ತಿಲ್ಲ. ಆಕೆ ಬಿಡಾತಿಲ್ಲ ಗುರುಜಿ. ಕೇಸ್ ಹಾಕ್ತೇನೆ, ನೀ ಹೆಂಡತಿ ಕಡೆ ಊರಿಗೆ ಹೋದ್ರೆ ಕೇಸ್ ಆಗಲ್ಲ. ಆಕಿನ ಮಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಲ ಗುರುಜಿ. ಅಲ್ಲೇ ಜಾಬ್ ಮಾಡ್ಕೊಂತ ಅಲ್ಲೇ ಉಳ್ಕೊಂಡ್ಬಿಟ್ಲಿ. ಇಬ್ಬಳಾರು ಒಂದ ಕಡೆ ಉಳ್ಕೊಂಡ್ಬಿಟ್ರ, ನಿನ್ ಗಂಡ ಮತ್ತೆ ಆಕೆ. ಗುರುಜಿ. ಆಮೇಲೆ ಇವ್ರ ನನ್ನ ಮಕ್ಕಳನ್ನ ಬಿಟ್ಟು, ಅವ್ ಮನೆ ಬಿಟ್ಟು ಮಕ್ಕಳ ಬಿಟ್ಟು ಹೋಗಿದ್ನಲ್ಲ ಗುರುಜಿ.
ಮಕ್ಳು ಬಿಟ್ಟು ಮನೆ ಬಿಟ್ಟು ಹೋಗಿದ್ನಿ ಗುರುಜಿ ಅವಾಗ. ಅವಾಗಿಂದ ತಾಯಿ ಒಬ್ಬಕ್ಕೆ ಸೂಳೆ, ತಾಯಿ ಸರಿ ಇಲ್ಲ ಅಂತ ಮಕ್ಕಳ ಮನಸ್ಸಿನ ದ್ವೇಷ ಬೆಳೆಸ್ಬಿಟ್ರು ಗುರುಜಿ. ಈಗ ಮಕ್ಕಳು ನನ್ನ ಹತ್ರ ಬಿಟ್ಟು ದುಡಿಯಕ್ ಹೋದ್ರು ಆ ಮಕ್ಳು ಬರೀ ಅಪ್ಪನ ಮಾತ ಕೇಳ್ತಿದ್ರು ಗುರುಜಿ. ಅಪ್ಪನ ಮಾತ ಕೇಳೋದು, ನನ್ ಕಂಡ್ರ ದ್ವೇಷ ಮಾಡೋದು, ಬರೀ ಅಪ್ಪ ಅಪ್ಪ ಅನ್ನೋದು, ಈ ತರ ಮಾಡ್ತಿದ್ರು ಗುರುಜಿ. ಲಾಸ್ಟಿಗೆ ಇದೇ ತರ ಮಾಡಿ 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 ಲಾಸ್ಟ್ ಟೈಮಿಗೆ ಇಲ್ಲ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ತೇನೆ ಅಂತ ನಾ ಮಾಡೋ ಅಡ್ಗೆ ತಿನ್ನೋದು ಬಿಡಿಸಿ ಮಕ್ಕಳಿಗೆ ತಾವ್ ಅಡ್ಗೆ ಮಾಡಿ ಹಾಕಕ್ ಶುರು ಮಾಡಿದ್ರು ಗುರುಜಿ. ಯಾರು? ನಮ್ಮ ಮನೆಯವರು. ಅಂದ್ರೆ ಮಂಗಳೂರಿಂದ ಊರಿಗೆ ಬಂದು ಸೆಟ್ಲ್ ಆದ್ರ? ಊರಿಗೆ ಬಂದು ಅವಳು ಟಾರ್ಚರ್ ತಾಳಾತಕ್ಕ ಬೇಡ ಬೇಡ ಊರಲ್ಲೇ ಬಂದ್ ನಾನು ಸ್ವಲ್ಪ ಕೆಲಸ ಮಾಡ್ತೇನೆ ಅಂತ ಊರಲ್ಲೇ ಬಂದ್ ಉಳಿದ್ರು ಗುರುಜಿ. ಆಮೇಲೆ ಆಕಿನೂ ಬಂದ್ಲು ಗುರುಜಿ, ಇಲ್ಲೇ ಉಳಿದ್ಲು ಗುರುಜಿ. ಆಕಿನೂ ಬಂದು ಉಳಿದ ಆಮೇಲೆ ಇವ್ರ ಅಕ್ಕಿ ಜೋಡಿ ಇದ್ರೆ ನಾನ್ ಜಗಳ ಮಾಡ್ತಿದ್ದೆ. ಆಕಿ ಬಂದ್ಮೇಲೆ ನಾ ಜಗಳ ಸ್ಟಾರ್ಟ್ ಮಾಡಿದೆ. ಆಕಿ ಇಲ್ದಾಗ ನನ್ ಜೋಡಿ ಚೆನ್ನಾಗಿತ್ತು, ಈಗ ಆಕಿ ಬಂದ್ಮೇಲೆ ಆಕಿ ಕಡೆ ಹೋಳು ಅಂತೇಳಿ ನಾನು ಅವ್ರ ಜೋಡಿ ಮಾತಾಡೋದೇ ಬಿಟ್ಬಿಟ್ಟೆ ಗುರುಜಿ. ನಾನು ನಮ್ಮನೆಯವ್ರ ಕಡೆ ಮಾತಾಡೋದ್ ಬಿಟ್ಬಿಟ್ಲೆ, ನನ್ ಕಡೆ ಮಾತ್ ಬಿಟ್ಲಲ್ಲ ಅಂತ ಮಕ್ಕಳಿಗೂ ನನ್ ಕಡೆ ಮಾತಾಡೋದ್ ಬಿಡಿಸ್ಬಿಟ್ರು ಗುರುಜಿ ಮಕ್ಕಳು. ನಮ್ಮನೆಯವರು ನಾ ಮಾಡೋ ಅಡ್ಗಿನೂ ತಿನ್ನಾಕ್ ಕೊಡ್ಲಿಲ್ಲ ಗುರುಜಿ. ನಾ ಮಾಡಿದ್ರು ಬಿಟ್ರು ತಾವ್ ಅಡ್ಗೆ ಮಾಡಿ ಆಕಿ ವಿಡಿಯೋ ಕಾಲ್ ಮಾಡಿ ತೋರ್ಸೋದು. ಇದೇ ತರ ಆಗಿ ಗುರುಜಿ ಒಂದೇ ಮನೇಲಿ 2 ಒಲೆ ಆಗ್ಬಿಡ್ತಿ ನಮ್ದು. ನಮ್ ಮನೆಯವರು ಗಂಡ ಮಕ್ಕಳು ಒಂದ್ ಕಡೆ ಮಾಡ್ಕೊಳತ್ರ, ನಾನು ಒಂದ್ ಕಡೆ ಅಡ್ಗೆ ಆಗ್ಬಿಡ್ತಿ ನಮ್ದು ಮನೇಲಿ. ಎಷ್ಟು ಬೇಡ್ಕೊಂಡ್ರು ಮಕ್ಕಳಿಗೆ ನನ್ ಕೈಯಲ್ಲಿ ಅಡ್ಗೆ ತಿನ್ನಾಕ್ ಕೊಡ್ಲಿಲ್ಲ. ನನ್ ಕಡೆ ಮಾತಾಡೋದು ಬೇಡ ಅಂತ ದ್ವೇಷ ಬೆಳೆಸ್ಬಿಟ್ರಿ ಮಕ್ಳ ಮೇಲೆ. ಅದ್ರ ಲಾಸ್ಟ್ ಟೈಮಿಗೆ ಅಂದ್ರ ಮತ್ ಮಕ್ಕಳು ನೋಡೋರು ಯಾರೋ ಈಕಿ ಕೈಯಿಂದ ತಿನ್ಸೋದ್ ಬೇಡ ಅಂತ ಹೇಳಿ ಹಾಸ್ಟೆಲ್ಗೆ ಇಡೋ ಪ್ಲಾನ್ ಮಾಡ್ಯಾರ ಗುರುಜಿ ಮಕ್ಕಳನ್ನ. ನಾನು ಹಾಸ್ಟೆಲ್ ಇಟ್ಟಿದಾರ ಅಲ್ಲಾದ್ರೂ ಸುಧಾರಿಸ್ತಾರ ಅದನ್ನ ಬಿಡ ಅಂದ್ರೆ ಮಕ್ಕಳಿಗೆ ಬರೀ ಹಾಳು ಮಾಡೋದು ಗುರುಜಿ. ಕೈಯಲ್ಲಿ ಮೊಬೈಲ್ ಕೊಡೋದು, ಮಕ್ಕಳಿಗೆ ರಾತ್ರಿ ಹಗಲಿ ಕರ್ಕೊಂಡು ಗಾಡಿಯಲ್ಲಿ ಕಾರ್ನಾಗ ಕುಂದಿಸ್ಕೊಂಡು ಮಕ್ಕಳು ಫುಲ್ ಹಾಳು ಮಾಡಿಬಿಟ್ಟಿದ್ರು ಗುರುಜಿ. ಅದ್ಕಂಗಾರ ಹಾಸ್ಟೆಲ್ನಾಗ ಇಟ್ಟು ಮಕ್ಕಳು ಸುಧಾರಿಸ್ತಾರ ಏನೋ ಅನ್ಕೊಂಡ್ ನಾನು ಸುಮ್ನೆ ಇದ್ದೆ ಗುರುಜಿ. ಆಮೇಲೆ ಹಾಸ್ಟೆಲ್ ಫೈಲ್ ಒಳಗ ತಾಯಿ ಹೆಸರು ಹಾಕಿದ್ ಬರ್ದ್ ಬಿಟ್ಟಿದ್ರು ಗುರುಜಿ. ಅದು ಟೈಮ್ಗೆ ನಾ ಜಗಳ ತೆಗ್ದೆ. ನಾ ತಾಯಿ ರೂಮಲ್ಲಿ ಹಾಕಿದ್ ಯಾಕೆ ಹೆಸರು ಬರ್ಸಿದೆ ಅಂತ ಜಗಳ ಆಯ್ತು ಗುರುಜಿ. ಜಗಳ ಆಗಿ ಹೋಗಿ ಕಂಪ್ಲೇಂಟ್ ಕೊಟ್ರಿ. ಸ್ಟೇಷನ್ ನಲ್ಲಿ ಏನು ಮಾಡಕ್ ಆಗಲ್ಲ ಗುರುಜಿ, ಯಾಕಂದ್ರೆ ಅವಳದು ಜೀವನ ನೋಡ್ಬೇಕಲ್ಲ. ಅವಳು ಬಂದ್ರ ಎಷ್ಟಿ ಗುರುಜಿ ಅಂದ್ರೆ ಎಷ್ಟಿ ಜಾತಿಗೆ ಬರ್ತಾಳ್ರಿ ಆಕಿ. ಆಕಿಗ್ ಮತ್ತ ಆಕಿನ ಕರೆಸಿದ್ರ ಆಕಿಗೆ ಏಜ್ ಆಗೈತಿ, ಮೈನರ್ ಆಗ್ಯಾಳ, ಮತ್ತ ಆಕಿಗೂ ಮದ್ವಿ ಮಾಡ್ಬೇಕಾಕತಿ, ಬೇಡ ಅಂತ ಹೇಳಿದ್ರು ಗುರುಜಿ. ಆಮೇಲೆ ಲಾಸ್ಟಿಗೆ ಟೈಮಿಂಗ್ ಒಂದಿನ ಆಕಿನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರು ಗುರುಜಿ. ನೈಟ್ ಮನೆಗೆ ಕರ್ಕೊಂಬಂದ ನಾನ್ ಜಗಳ ಮಾಡಿದೆ. ನನ್ನ ಮನೆಗೆ ನಾ ಇರೋವಾಗ ನೀ ಯಾಕೆ ಬಂದೆ ಅಂತ ಅವಳಿಗೆ ನನಗ ಸ್ವಲ್ಪ ಜಗಳ ಆಯ್ತು ಗುರುಜಿ. ಅವಳು ನನಗ್ ಹೊಡೋದ್ಲ, ಸ್ವಲ್ಪ ಜಗಳ ಆಯ್ತು ಗುರು. ಜಗಳ ಆಗಿ ಆಮೇಲೆ ಲಾಸ್ಟ್ ಟೈಮಿಗೆ ನಮ್ಮನೆಯಲ್ಲೇ ವಿಚಾರ ಮಾಡಿದ್ರು, ಅವ ಹೋಗ್ಲಿ ಆಕಿ ಜೋಡಿ ಮಕ್ಕಳಾದ ಈಕಿ ತಾಯಿ ಜೋಡಿ ಇರೋಂಗ್ ಮಾಡೋಣ ಅಂತ ಹೇಳಿ ಈ ತರ ವಿಚಾರ ಮಾಡಿದ್ರು ಗುರುಜಿ ನಮ್ ತಂದೆ ತಾಯಿ. ಅವ ಆದ್ರೂ ಆಕಿ ಜೋಡಿ ಹೋಗ್ಲಿ ಮಂಗ್ಳೂರಲ್ಲಿ, ಮಕ್ಕಳಾದ್ರೂ ತಾಯಿ ಜೋಡಿ ಇರ್ಲಿನೋ ಅಂತ ಹೇಳಿ ಈ ತರ ವಿಚಾರ ಮಾಡಿದ್ರು. ಸ್ಟೇಷನ್ ನಲ್ಲಿ ಕರೆದ್ರು ಗುರುಜಿ. ಕರೆದುಟ್ಲೆ ಮಕ್ಕಳು ನೋಡಿದ್ರೆ ತಾಯಿ ಬೇಡ ನಮ್ಗ ಅಪ್ಪನ ಬೇಕು ಅಂತ ಹೇಳಿದ್ರು ಗುರುಜಿ ಸ್ಟೇಷನ್ ನಲ್ಲಿ. ಅವ್ರು ಹಂಗಾರ ಮನಿ ನನ್ನ ಹೆಸರು ಮೇ ಐತಲ್ಲ ಗುರುಜಿ, ಹಂಗಾರ ನಮ್ಮನೆಯವ್ರಿಗೆ ಹೇಳಿದ್ರು ನೀ ಹೋಗ್ತೀಯ ಹೋಗು, ನೀ ಅವಳ ಹೆಸರು ಮೇ ಐತಿ ಅವು ಇರ್ಲಿ ಅಂತ ಹೇಳಿದ್ರು ಗುರುಜಿ. ಕೋರ್ಟಿಗೆ ಹಾಕಮ್ಮ 18 ವರ್ಷ ಆಗಮಟ ಮಕ್ಕಳು ತಾಯಿ ಕಡೆ ಬೆಳಿಬೇಕು, ಕೋರ್ಟಿಗೆ ಹಾಕಿ ತಗೋ ನೀ ಮಕ್ಕಳನ್ನ ಅಂತ ಹೇಳಿ ಕಳ್ಸಿದ್ರು ಗುರುಜಿ. ಇವ್ರು ಸ್ಟೇಷನ್ ಎಲ್ಲ ನಂದೇನೈತಿ ನಾ ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಮನೆಗ್ ಬಂದ್ ಎಲ್ಲಾ ಸಾಮಾನು ವಿಮಾನ ಅವ್ರದ್ದು ಏನೇನೈತಿ ಎಲ್ಲಾ ತಗೊಂಡ ಮಕ್ಳು ಕರ್ಕೊಂಡು ಅವಳನ್ನ ಕರ್ಕೊಂಡು ಹೋಗಿ ಗುರುಜಿ ಬಾಡಿಗೆ ಮನೆ ಮಾಡ್ಕೊಂಡು ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿ ಉಳ್ಕೊಂಡಾರ ಗುರುಜಿ. ಮಕ್ಳು ಅವಳು ನಿನ್ ಗಂಡ ಈಗ ಒಂದೇ ಕಡೆ ಇದಾರ? ಒಂದೇ ಕಡೆ ಅಂದ್ರು ಗುರುಜಿ. ಈಗ ಸ್ವಲ್ಪ ದಿನ ಇವ್ರು ಇದ್ರಿ, ಈಗ ಆಮೇಲೆ ಈಗ ಮಕ್ಕಳು ಅವಳ ಹತ್ರ ಇಟ್ಟು ತಾವ್ ಮಂಗ್ಳೂರಲ್ಲಿ ದುಡ್ಯಾಕ್ ಹೋಗ್ಯಾರ ಗುರುಜಿ. ಮತ್ತೆ ಈಗ ಮಕ್ಳು ಕರ್ಕೊಂಡು ಅವಳ ಅದಾಳ ಗುರುಜಿ. ಈಗ ಸ್ಕೂಲಿಗೆ ಹೋಗ್ತಾ ಇದಾರೆ ಗುರುಜಿ. ಮಕ್ಕಳು ಸ್ಕೂಲಿಗೆ ಹೋಗ್ತಾರ. ಬಂದ್ರು ಇಲ್ಲಿ ಬರ್ತಾರ ಗುರುಜಿ. ಮೊನ್ನೆ ಪಂಚಮಿ ಹಬ್ಬಕ್ ಬಂದಿದ್ರು, ಕರೆದ್ರು ಮಾತಾಡ್ಸಲ್ಲ, ಮಾತಾಡ್ಸಿದ್ರು ಮಾತಾಡಲ್ಲ. ಮಕ್ಕಳು ನನ್ ಮಕ್ಕ ನೋಡಾಕು ಬಿಡಲ್ಲ ಗುರುಜಿ, ಹಂಗ ಇಟ್ಕೊಂಡ ಗುರುಜಿ ಅವ್ರು. ಅದ್ಕ ಏನ್ ಮಾಡ್ಬೇಕು ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡೋಣ ಅನ್ನಿಸ್ತು. ಮನಸರ ಹಗರ ಆಗ್ತೈತಿ. ಏನ್ ಮಾಡ್ಬೇಕು ಹತ್ತು ಕಣ್ಣೀರ ಬರ್ದಂಗ ಆಗ್ಬಿಟ್ಟೈತಿ ಗುರುಜಿ. ಗಂಡ ಆದ್ರೂ ಇಲ್ಲ, ಮಕ್ಕಳಾದ್ರೂ ಗಂಡನೂ ಇಲ್ಲ, ಮಕ್ಕಳೂ ಇಲ್ಲ, ಒಬ್ಬಕ್ಕೆ ಮನೇಲಿ ಹೆಂಗಿರ. ಅತ್ತಿ ಮಾವನು ಮಾತಾಡಲ್ಲ ಗುರುಜಿ. ಅವ್ರು ಅವತ್ತ ಒಪ್ಕೊರ್ಲಿಲ್ಲಲ್ಲ, ಅವ್ರ ಸಪೋರ್ಟ್ ನಿಂತ್ಕೊಂಡು ಅವ್ರು ಮದ್ವಿ ಮಾಡಕ್ ಅವರು ಸಪೋರ್ಟ್ ಕೊಟ್ರ. ಎಲ್ಲ ತಪ್ಪು ಕೆಲ್ಸ ಮಾಡ್ಕೊಂಬಿಟ್ಟೆ ಗುರುಜಿ. ನಾನು
ಅವಾಗೆಲ್ಲ ನನಗೂ ಸೊಕ್ಕು ದುರಹಂಕಾರ ದುಡ್ಡು ಎಲ್ಲ ಭಾಳ ಮೆರೆದ್ ಬಿಟ್ಟೆ. ಈ ಗಂಡನೂ ಇಲ್ಲ ಮಕ್ಕಳು ಇಲ್ಲ ಹೆಂಗ್ ಇರ್ಬೇಕಂತ ತಿಳಿದಂಗ ಆಗ್ಬಿಟ್ಟೆ. ಏನ್ ಮೆರುದ್ರಿ? ಅವಾಗೆಲ್ಲ ಟೈಮಿಗೆ ನಮ್ಮ ಅತ್ತಿ ಮಾವ ಅಂತ ಅವ್ರನ್ನೂ ಇದು ಮಾಡ್ಲಿಲ್ಲ. ನಾನು ನನ್ನ ಗಂಡ ನನ್ನ ಪ್ರಪಂಚ ಅಂತ ಅಷ್ಟೇ ಉಳ್ಕೊಂಡ್ಬಿಟ್ಟೆ. ಈಗ ಈ ಕಷ್ಟ ಬಂದಾಗ ಅವ್ರು ಹಚ್ಕೊಂಡ್ರು ಅವ್ರು ನನಗೆ ಸಪೋರ್ಟ್ ಮಾಡ್ಲಿಲ್ಲ. ನನ್ನ ಗಂಡಗೆ ಸಪೋರ್ಟ್ ಮಾಡಿ ಈಗ ಮದುವೆ ಎಲ್ಲ ಮಾಡ್ಕೊಂಡಾಗ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಮಗಗ್ ಬುದ್ಧಿ ಹೇಳಿಲ್ಲ ಗುರುಜಿ, ಈ ತರ ಮಾಡೋ ತಪ್ಪು ನೀನು ಅಂತ. ಮಗಗ್ ಒಂದಿನ ಅವ್ರ ಬುದ್ಧಿ ಹೇಳೇ ಮಗ ಏನ್ ಮಾಡ್ತಾನೆ ಮಗಗ ಸಪೋರ್ಟ್ ಮಾಡಿ. ನೀವೇ ಒಂದ್ ಏನ್ರ ಪರಿಹಾರ ಹೇಳ್ರಿ ಗುರುಜಿ. ಮಕ್ಳೆಷ್ಟು? ಇಬ್ಬರು ಮಕ್ಕಳು? ಹಾ, 2 ಗಂಡು ಮಕ್ಳ ಗುರುಜಿ. ಒಬ್ಬ 8ನೇ ಕ್ಲಾಸ್ ಹೋಗ್ತಾನ, ಒಬ್ಬ 6ನೇ ಕ್ಲಾಸ್ ಹೋಗ್ತಾನ ಗುರುಜಿ. ಒಬ್ರು ನಿಮ್ ಕಡೆ ಆಸಕ್ತಿ ತೋರಲ್ವಾ? ದೊಡ್ಡವ ಸ್ವಲ್ಪ ಇದು ಮಾಡ್ತಾನ ಗುರುಜಿ, ಸಣ್ಣವ್ ಮಾತ್ರ ನಂಗೆ ಇದು ಮಾಡಲ್ಲ ಗುರುಜಿ. ದೊಡ್ಡವ್ ಮಾತ್ರ ಸ್ವಲ್ಪ ಪ್ರೀತಿ ಇತ್ತು ನನ್ ಮ್ಯಾಗ. ಈಗ ತಾಯಿನ ಬೇಡ. ಒಬ್ರೇ ಇದ್ದೀರಾ? ಒಬ್ರೇ ಇರೋದು ಗುರುಜಿ, ಮನೇಲಿ ಒಬ್ರೇ ಅದ. ಅತ್ತೆ ಮಾವ? ಅತ್ತೆ ಮಾವ ಇಲ್ಲಿ ಪಕ್ಕದಲ್ಲಿ ಅವ್ರ ಮನೆ, ನಾವು ಸಪ್ರೇಟ್ ಅಲ್ಲೇ ಬಾಜು ಮನೆ ಹಾಕೊಂಡು ಹೋಗ್ತೀವಿ. ಆಕೇನ್ ಮದ್ವೆನೇ ಆಗಿದಾನ ಆಯ್ತಾ? ಹಾ ಆಗಿದ್ದಾನ ಗುರುಜಿ, ರಿಜಿಸ್ಟರ್ ಮದ್ವೆ ಮಾಡ್ಕೊಂಡಿದ್ದಾನ ಗುರುಜಿ. ಆ ಹುಡುಗಿ ಈ ಮಕ್ಳು ನೋಡ್ಕೊಳ್ತಿದ್ದಾಳ ಈಗ? ಹಾ, ಮಕ್ಕಳು ನೋಡ್ಕೊಂತ ಇವ್ರು ಅವಳ ಹತ್ರ ಕೊಟ್ಟು ಮಂಗಳೂರಲ್ಲಿ ದುಡಿಯಕ್ ಹೋಗಿದಾರ ಗುರುಜಿ. ಅಂದ್ರೆ ಅವಳು ಇಲ್ಲಿ ಇರೋದೀಗ? ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ನಮ್ ಪಕ್ಕದ ಊರಲ್ಲೇ ಇರೋದು ಗುರುಜಿ. ಹ್ಮ್. ನಿಮ್ ತವ್ರ ಮನೆಯವ್ರು ಏನ್ ಹೇಳ್ತಾರೆ ಈಗ? ಏನ್ ಹೇಳ್ತಾರ ಗುರುಜಿ, ಬರ್ತಾರ ಮಕ್ಕಳು ಇವತ್ತಲ್ಲ ನಾಳೆ ಬರ್ತಾರ, ಧೈರ್ಯವಾಗಿರ ಬರ್ತಾರ ಅಂತ ಹೇಳ್ತಾರ ಗುರುಜಿ. ಧೈರ್ಯ ಹೇಳ್ತಾರ, ಆರಾಮಿರು ಬರ್ತಾರ. ಮಕ್ಳು ಎಲ್ಲ ಹೋಗ್ತಾರ, ತಾಯಿನ ಯಾವಾಗಿದ್ರು ಬರ್ತಾರ. ತುರ್ತುದಿಗಾದ್ರೂ ತಾಯಿ ಅಂತ ಬರ್ತಾರ. ಏನ್ ಮಾಡ್ಕೋಬೇಡ, ಮನಿ ಬಿಡ್ಬೇಡ. ಅಂದ್ರೆ ನಿಮ್ಮ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರ ಬುದ್ಧಿ ಹೇಳ್ತಿದ್ರು, ಹಾಗೆ ಬುದ್ಧಿ ಹೇಳಿದ್ದ ನಿನ್ ಗಂಡ ಕೇಳ್ತಿದ್ದ ಅನ್ನೋ ನಂಬಿಕೆ ಇದೆಯಾ ಇವಾಗ? ಹೌದು ಗುರುಜಿ, ಅವಾಗ ನಾನು ಆ ಟೈಮಿಗೆ ಹಠ ಮಾಡ್ಬಿಟ್ಟೆ. ಅವ್ರು ನೋಡ್ಕೊಳಲ್ಲ ನಾನಂತ ಹಠ. ಅವ್ರ ನೋಡ್ಕೊಂಡಿದ್ರಾದ್ರೂ ಅವ್ರು ನನ್ ಪರವಾಗಿ ನಿಲ್ತಿದ್ರು ಏನೋ, ಮಗಗ್ ಬುದ್ಧಿ ಹೇಳ್ತಿದ್ರೆ ಏನೋ ನಂಗೆ ಅನಿಸ್ತಿತ್ತು ಗುರುಜಿ. ಆಯ್ತವ, ನಿಂತಿದ್ರು ಕೂಡ ನಿನ್ ಗಂಡ ಅವ್ರ ಅಪ್ಪ ಅಮ್ಮನ ಮಾತು ಕೇಳಿ ಆ ಹುಡ್ಗಿನ ಬಿಡ್ತಿದ್ದ ಅಂತ ಅನ್ಸುತ್ತಾ? ನನ್ ಗಂಡ ಬಿಡ್ತಂದ್ರ ಆ ಹುಡುಗಿ ಬಿಡ್ತಿಲ್ಲ ಆಯ್ತು ಗುರುಜಿ. ಅದಕ್ಕೆ ನಾವು ಮಾತು ಕೇಳಿ ಬಿಡ್ತಿದ್ಲೋ ಏನೋ ಗೊತ್ತಿಲ್ಲ ಗುರುಜಿ. ಆಕಿ ಬಾಳ ಹಠಮಾರಿ ಸ್ವಭಾವದ ಹುಡುಗಿ ಬೇಕಂದ್ರೆ ಬೇಕು ಗುರುಜಿ ಅವಳಿಗೆ. ಇಲ್ಲೇ ಪಕ್ಕದ ಮನೆ ಗುರುಜಿ, ಅವಳಿಗೆ ತಾಯಿ ಇಲ್ಲ. ನಾವ್ ಮದ್ವೆ ಆಗಿ ಬಂದಾಗ ಅಂಗನವಾಡಿ ಶಾಲೆಗೆ ಹೋಗ್ತಿದ್ಲು. ಆಂಟಿ ಅಂತ ನನ್ ಮನೆಯಲ್ಲೇ ಇರ್ತಿದ್ಲು ಗುರುಜಿ ಆಕಿ. ಈಗ ಅವಳೇ ನಂಗೆ ಶತ್ರು ಆಗಿ ನಿಂತು ಬಿಟ್ಲು ಗುರುಜಿ. ಮತ್ತೆ ಅತ್ತೆ ಮಾವನ್ ಈಗಾದ್ರೂ ಚೆನ್ನಾಗಿ ನೋಡ್ಕೊಳ್ಬಹುದಲ್ಲ? ಅತ್ತೆ ಮಾವನೆಲ್ಲ ಹಚ್ಕೊಳಲ್ಲ ಗುರುಜಿ. ಅವ್ರು ನನ್ ಬೇಡ ಅಂತ ಬಿಟ್ಬಿಟ್ಟಾರ ಗುರುಜಿ. ಈಗ ಅವ್ರಿಗೆ ಮಗಂದಷ್ಟು ಯೋಚನೆ ಮಾಡ್ತಾರ ಗುರುಜಿ. ಅವ್ರನ್ನು ಈಗ ನನ್ನ ನೋಡೋದನ್ನೇ ಇಲ್ಲ ಗುರುಜಿ. ಅವ್ರಿಗೆ ನಾನು ಇಲ್ಲಿಂದ ಕಳಿಸ್ಬೇಕಂತ ನೋಡಾತಾರ ಗುರುಜಿ. ನನ್ ಮಗನ ಇಲ್ಲ ಆದ್ಮೇಲೆ ಈಕಿನ ಅದಕ್ಕೆ ಇಟ್ಕೋಬೇಕು. ಈಗ ಜಾಗ ನಮ್ದಲ್ಲ, ಈಗ ಮನೆ ಕಟ್ಕೊಂಡಾಳ, ಈಕಿನ ಇಲ್ಲಿಂದ ಓಡಿಸ್ಬೇಕಂತ ಅವ್ರದ್ದು ಇರೋದು ಗುರುಜಿ. ಮತ್ತೆ ನೀವು ಹೋಗ್ತೀರಾ? ಹೋಗಲ್ಲ ಗುರುಜಿ, ನಾನು ಸತ್ರ ಇಲ್ಲೇ ಸಾಯ್ತೀನಿ. ನಾ ಮಾತ್ರ ಎಲ್ಲಿ ಹೋಗಲ್ಲ ಗುರುಜಿ. ಅಷ್ಟೇ. ಇರ್ಲವ್ವ, ಈಗ ನೀನೇ ಹೇಳಿದೆ ಒಂದಷ್ಟು. ನಾನು ಅವಾಗೆಲ್ಲ ಕೆಲವೊಂದನ್ನು ತಗ್ಗಿ ಬಗ್ಗಿ ನಡಿಬೇಕಿತ್ತು, ಕೆಲವೊಂದನ್ನು ಧರ್ಮ ಪಾಲಿಸಬೇಕಿತ್ತು. ಅತ್ತೆ ಮಾವನ ವಿಚಾರ ಆಗಿರ್ಬೋದು, ಮುಖ್ಯವಾಗಿ ಅದು. ಮತ್ತು ಗಂಡ ಹಿಂಗೇನೋ ಮಾಡ್ತಾನೆ, ತಡಿ ನಾನು ಒಬ್ಬನ ನೋಡ್ಕೊಳ್ಳೋಣ, ಇವನಿಗೆ ಒಂಚೂರು ನೋವು ತೋರಿಸೋಣ ಅಂತ ಹೋಗಿ ಅದು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ನನಗೆ. ಅದಾದ ಮೇಲೇ ಈತ ಕದ್ದು ಮುಚ್ಚಿ ಮಾಡ್ತಿರೋದನ್ನು ಬಹಳ ರಾಜಗಾಂಭೀರ್ಯವಾಗಿ ಎಲ್ಲರ ಎದುರುಗಡೆ ಮಾಡುವಷ್ಟು ಧೈರ್ಯ ಬಂತು ಇವನಿಗೆ. ಅದು ಹಾಗೆ ತಾಯಿ, ಎಲ್ಲಿಯವರೆಗೂ ನಮ್ಮ ಚಾರಿತ್ರ್ಯ ಶುದ್ಧವಾಗಿರುತ್ತೆ ಅಲ್ಲಿವರೆಗೂ ನಾವು ಹೇಳುವ ಚಿಕ್ಕ ಚಿಕ್ಕ ಮಾತುಗಳು ಕೂಡ ವೇದವಾಕ್ಯಗಳಾಗಿ ಕೇಳ್ತವೆ. ಯಾವಾಗ ನಮ್ಮದೇ ಎಡವಟ್ಟಾಗಿ ಸಿಕ್ಕಿ ಬೀಳ್ತೀವಿ ಆಗ ನೀನು ವೇದ ಹೇಳಿದ್ರು ಕೂಡ ಏನು ಯಾವನು ಅದಕ್ಕೆ ಬೆಲೆ ಕೊಡಲ್ಲ. ನೀನು ಇದನ್ನು ಮಾಡದೇ ಇದ್ದಾಗ ಮುಂಚೆ ಅಯ್ಯೋ ತಪ್ಪಾಯ್ತು ಗಣೆ ಅಂತ ಕಾಲಿಗೆ ಬೀಳುವಷ್ಟಿದ್ದ. ನೀನು ಯಾವಾಗ ಇಂಥದ್ದೇನೋ ಮಾಡ್ತಿದೀಯಾ ಅಂತ ಗೊತ್ತಾಯ್ತಲ್ಲ, ಆಗ
ಇವಳೇ ಮಾಡ್ತಾವಳು, ಇನ್ನು ಇವಳು ಮಾತು ಯಾಕೆ ಕೇಳೋದು ಅಂತ. ಲೋಕದಲ್ಲಿ ಇದೆಲ್ಲ ನಾವು ಕಲಿಬೇಕಾದದ್ದು. ಮಕ್ಕಳಿಗಾದರೂ ಸರಿ, ನಮ್ಮ ವ್ಯಕ್ತಿತ್ವಗಳು, ನಮ್ಮ ನಡತೆಗಳು, ನಮ್ಮ ಚಾರಿತ್ರ್ಯಗಳು ಸ್ವಲ್ಪ ಸಡಿಲವಾಗಿಬಿಟ್ರೆ ಮಕ್ಕಳೆಲ್ಲ ಬೀದಿಲಿ ಹೋಗೋ ದಾಸೆಯ ಕೂಡ ಬೆಲೆ ಕೊಡಲ್ಲ. ಹೌದು ಗುರುಜಿ. ಬೀದಿಲಿ ಹೋಗೋರು ಬೆಲೆ ಕೊಡಲ್ಲ. ಹಾಗಾಗಿ ಒಂಚೂರು ಗಂಡ ಹಿಂಗೆ ಹಿಡ್ದ ಮುಳ್ಳಿಂದಲೇ ಮುಳ್ಳನ್ನು ತೆಗಿಬೇಕು ಅಂದ್ಕೊಂಡು ಅವನಂಗೆ ಇನ್ನೊಬ್ಳು ನೋಡ್ಕೊಂಡನೆ, ನಾನು ಇನ್ನೊಬ್ಬನ ನೋಡ್ಕೊಂಡು ಅವನಿಗೆ ತೋರಿಸ್ತೀನಿ ಅಂದ್ಕೊಂಡು ನೀನು ಅದೇ ಹಿಡಿದಿದ್ದೆ ದೊಡ್ಡ ತಪ್ಪು. ಹೌದು ಗುರುಜಿ. ಅದು ನಿಯತ್ತಿಂದ ನಾವು ಒಪ್ಕೊಂಡೆ ಗುರುಜಿ. ಹೌದು ನಾ ಮಾಡಿದ ತಪ್ಪು ಅಂತ ಒಪ್ಕೊಂಡೆ ಗುರುಜಿ. ಅದಕ್ಕೆ ತನ್ನ ಅನ್ಯಾಯ ಅಕ್ರಮವನ್ನ ಸಕ್ರಮ ಮಾಡಿಕೊಂಡು ಎಲ್ರೆದುರುಗಡೆ ತೋರ್ಲಿಕ್ಕೆ ನಿಂದೊಂದು ತಪ್ಪಿಗೋಸ್ಕರ ಕಾಯ್ತಾ ಇದ್ದವನಿಗೆ ನೀನೇ ಮಾಡಿಕೊಟ್ಟಲ್ಲವ. ಹೌದು ಗುರುಜಿ. ನಿಂದೊಂದು ತಪ್ಪಿಗೋಸ್ಕರ ಕಾಯ್ತಾ ಕೂತಿದ್ರು ನೀನು ಅದೇ ಟೈಮಿಗೆ ಕೊಟ್ಟೆ. ಇನ್ನೇ ಇವಳು ಇನ್ನೇನು ನಮ್ಮನ್ನು ಕೇಳೋಷ್ಟು ಇವಳಿಗೆ ಏನಿದೆ ಮುಖ ಅಂದ್ಕೊಂಡು ಅವ್ರಿಗೂ ಧೈರ್ಯ ಬಂತು. ಹೌದು ಗುರುಜಿ. ಅದೇ ನೀನು ಆ ಥರ ದಾರಿ ಹಿಡಿದೆ ಹೋರಾಡ್ತಿದ್ದೋ, ಕೂಗಾಡ್ತಿದ್ದೋ, ಕಂಪ್ಲೇಂಟ್ ಕೊಡ್ತಿದ್ದೋ ಅಥವಾ ಏನು ಮಾಡ್ತಿದ್ದೋ, ಬಹುಶಃ ಅದು ಬದಲಾಗ್ತಿತ್ತೇನು. ಇರಲಿ, ಈಗ ನಾನು ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಆದರೆ ಈ ಸಮಯಕ್ಕೆ ಬಿದ್ದರು, ಗೆದ್ರು, ಎದ್ರು, ಸತ್ರು ಇಲ್ಲೇ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀಯಾ. ಹೌದು ಗುರುಜಿ. ನಾವು ಹೋಗಲ್ಲ ಗುರುಜಿ. ವಿಚಾರದಲ್ಲೂ ಅಷ್ಟೇನವ್ವ, ಅವ್ರಿಗೂ ಒಂದೇ ಸತ್ಯ ಅರ್ಥ ಆಗಿ ಈಗ ಬೆಳೆದ್ ನಿಂತಿರೋ ಅಥವಾ ಬೆಳೀತಾ ಇರೋ ಮಕ್ಕಳನ್ನ ಜೀವನ ಪೂರ್ತಿ ನೋಡ್ಕೊಳಕ್ಕೆ ಅವಳಿಗೇನು ದರ್ದ. ಅವಳೇ ಇವನಿಗೆ ಒಂದಿವ್ಸ ಭಾರ ಆಗ್ತಾಳೆ, ಮಕ್ಕಳಿಗೂ ಬುದ್ಧಿ ಬರುತ್ತೆ. ತಾಯಿನೇ ತಾಯಿ. ಆದರೆ ನೀವು ಈ ಸಮಯದಲ್ಲಿ ಭರವಸೆ ಕಳ್ಕೊಂಡು ಯೋಚನೆ ಇನ್ನೇನೋ ಯೋಚನೆ ಮಾಡೋಕೆ ಹೋಗಬೇಡಿ. ಮಕ್ಕಳು ಖಂಡಿತ ಬರ್ತಾರೆ, ಆಯಿತಾ. ನೀವು ದುಡಿಮೆ ಮಾಡಿಕೊಂಡು ಆರೋಗ್ಯ ನೋಡಿಕೊಂಡು ಚೆನ್ನಾಗಿರಿ. ಅವನು ಎಲ್ಲಿ ಹೋಯ್ತಾನೋ ಎಲ್ಲಿ ಮಲಗ್ತಾನೋ ನಿನಗದು ಬೇಡ. ಅವಳಿಂದ ಕಾಟ ತಡೆಯೋಕ್ಕಾಗದೆ ಹಳೆ ಹೆಂಡ್ತಿ ಪಾದವೇ ಗತಿ ಅಂತ ಬರ್ತಾನೆ, ಮಕ್ಕಳು ಬರ್ತಾರೆ, ನಿನ್ನ ಸಂಸಾರ ಮತ್ತೆ ಸರಿ ಹೋಗುತ್ತೆ. ಬಟ್ ಸ್ವಲ್ಪ ವರ್ಷಗಳು ಬೇಕು, ನೀನು ತಾಳ್ಮೆಯಿಂದ ಕಾಯಬೇಕು. ಬರ್ತಾರೆ ಮಕ್ಕಳು. ನಿನ್ನ ಬೆಲೆ ಅರ್ಥ ಮಾಡ್ಕೊಂಡು ಮಕ್ಕಳು ಬಂದೇ ಬರ್ತಾರವ್ವ, ಈ ಮಾತು ನೆನ್ಪಿಟ್ಕೊ. ಗಂಡನ ವಿಚಾರದಲ್ಲಿ ಅದು ಇನ್ನೂ ಸ್ವಲ್ಪ ಸಮಯ ಬೇಕು. ಯಾವ ಹೆಣ್ಣು ಈಗ ಹೆಂಡತಿನ ಮರೆಯುವ ಶಕ್ತಿ ಕೊಟ್ಟಿದ್ದಾಳೋ ಅದೇ ಹೆಣ್ಣು ಅವನಿಗೆ ಶಾಪ ಆಗ್ತಾಳೆ. ಈ ಮಕ್ಕಳಿಗೂ ಬುದ್ಧಿ ಕಲಿಸ್ತಾರೆ ಅವರೆಲ್ಲ ಸೇರಿ. ಇರಲಿ, ಮಕ್ಳಿಗೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನಿನ್ನ ಮಡ್ಲಲ್ಲಿರಬೇಕಾದ ಮಕ್ಕಳು ಇನ್ಯಾರ್ದೋ ಮಡ್ಲಲ್ಲಿರೋದು ಧರ್ಮಕ್ಕೆ ವಿರೋಧ. ಆಯ್ತವ, ದೇವರ ಅನುಗ್ರಹ ಇದೆ. ನಿನ್ನ ಮಕ್ಕಳು ನಿನ್ನ ಕಡೆ ಸಂಪೂರ್ಣ ಬದಲಾಗುವ ಸಮಯ ಅತಿ ಶೀಘ್ರದಲ್ಲೇ ಬರುತ್ತೆ. ಕಾಯು. ಆದರೆ ಯಾವ ಚಿಕ್ಕ ಪುಟ್ಟದಾಗಿಯೂ ತಪ್ಪು ದಾರಿ ತುಳಿದ್ರೆ ಮತ್ತೆ ನಿನ್ನ ಜೀವನ ನರಕ ಆಗ್ಬಿಡುತ್ತೆ. ಇಲ್ಲ ಗುರುಜಿ, ಯಾರ ಸವಾಸಕ್ಕೂ ಹೋಗಾಯ್ತಿಲ್ಲ ಗುರುಜಿ. ಯಾವುದು ಬೇಡ, ಅದರಿಂದ ಏನೂ ಸಿಗಲ್ಲ. ಯಾವ್ದು ಸವಾಸಕ್ಕೆ ಹೋಗಾಯ್ತಿಲ್ಲ ಗುರುಜಿ. ಯಾರು ಕಷ್ಟಕ್ಕೆ ಕಣಪ್ಪ ಹೆಣ್ಮಗಳು ಕಷ್ಟದಳ ಅವಳೆ ಅಂದ್ಕೊಂಡು ಬಂದು ತಾಯಿಯಾಗೋ ತಂಗಿಯಾಗೋ ಅಕ್ಕನಾಗೋ ಬಂದು ನೋಡಿ ಯಾರು ಉಪಕಾರ ಮಾಡಲ್ಲ. ಎಲ್ಲರೂ ಸ್ವಾರ್ಥ ಇಟ್ಕೊಂಡೇ ಬರ್ತಾರೆ. ಎಚ್ಚರವಾಗಿರು ಕಣಪ್ಪ. ಗಂಡ ದೂರ ಅವನೇ, ಇವಳು ಕಷ್ಟ ಕೇಳಬೇಕು ಅಂದ್ಕೊಂಡು ಯಾರು ಬಂದು ಕೂತ್ ಟೈಮ್ ವೇಸ್ಟ್ ಮಾಡಲ್ಲ. ಅವ್ರಿಗೂ ಏನು ಸ್ವಾರ್ಥ ಇದ್ದೇ ಬರ್ತಾರೆ. ಯಾರನ್ನು ನಂಬೇಡವ. ಸಾಧ್ಯವಾದ್ರೆ ಅತ್ತೆ ಮಾವ ಬಿದ್ದಂತ ಕಾಲಕ್ಕೆ ಚೆನ್ನಾಗಿ ನೋಡ್ಕೋ. ಅವಕಾಶ ಸಿಕ್ಕರೆ ಸಾಕು ಗುರುಜಿ, ನಾ ಅವ್ರ ಸೇವೆ ಮಾಡ್ತೇನೆ. ಅದೋ ಟೈಮಿಗೆ ಅವ್ರು ಒಪ್ಕೊಂಡಿದ್ದೇನೆ. ಬರುತ್ತೆ. ನೀನಂತ ಸಮಯ ಬಂದಾಗ ಹಿಂದೇನ್ ನಡೀತು, ಹಿಂದಿವ್ರು ಏನ್ ನನಗೆ ಮಾಡಿದ್ರು ಯಾವುದು ನೆನ್ಪಿಟ್ಕೊಳ್ಬಾರ್ದು. ಅಷ್ಟು ಮಾಡು. ಮುಂದಿನ 9 ಅಥವಾ 10 ತಿಂಗಳ ಒಳಗಡೆ ನಿನ್ನ ಮಕ್ಕಳು ಸಂಪೂರ್ಣವಾಗಿ ನಿನ್ನ ಕಡೆ ನಿನ್ನ ಬೆಲೆ ತಿಳ್ಕೊಂಡು ಬರ್ತಾರೆ. ಗಂಡು ಮಕ್ಳು ಇಲ್ಲ ಇರಾಕ್ ಆಗತ್ತಿಲ್ಲ ಗುರುಜಿ. ಗಂಡ ಇಲ್ಲ ಅಂದ್ರೆ ಹೆಂಗೋ ಇರ್ಬೇಕು. ಮಕ್ಳು ಗಂಡನೂ ಇಲ್ಲ, ಮಕ್ಳು ಇಲ್ಲ, ಹೆಂಗಿರ್ಬೇಕು? ನೀವು ಮಾಡ್ಕೊಂಡು ಎಡವಟ್ಟುಗಳು ಸ್ವಲ್ಪ ಕಾಯ್ಬೇಕು, ಬೇರೆ ದಾರಿ ಇಲ್ಲ ಗುರುಜಿ. ಕಾಯೋ ಯೋಚನೆ ಬೇಡ, ಇನ್ನೆಲ್ಲೋ ಹೋಗೋ ಯೋಚನೆ ಬೇಡ. ಇಲ್ಲೇ ಇದ್ದು ಗೆದ್ದು ನಿಲ್ಲು. ನಿನಗ ಆ ಶಕ್ತಿ ಇದೆ, ದೇವ್ರು ನಿನ್ನ ಜೊತೆ ಇದ್ದಾನೆ. ನಿನ್ನ ವ್ಯಕ್ತಿತ್ವ ಎಲ್ಲೂ ಕೆಡ್ದಂಗೆ ನೋಡ್ಕೊ. ಯಾರ ಬಾಯಿಗೂ ಸಿಗಬೇಡ. 3 ಹೊತ್ತು ಊಟ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆಯಿತು, ದೇವ್ರ ಮೇಲೆ ಭಾರ ಕಾಯ್ತೀನಿ ಅನ್ನೋ ನಿರ್ಧಾರ ಮಾಡಿ ಬದುಕವ. ನಿನ್ಗೆ ಒಳ್ಳೇದಾಗುತ್ತೆ. ಶುಭವಾಗ್ಲಿ ತಾಯಿ. ಸರಿ ಗುರುಜಿ. ಯಪ್ಪ ದೇವ್ರೆ, ಎಂಥ ಕತೆ ನೋಡಿ ಇದು.
ವಿಚಿತ್ರ ಜೀವನ. ದಯವಿಟ್ಟು ಯಾವ ಗಂಡಸರು ಕೂಡ ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡಬೇಡಿ. ನಿಮ್ಮನ್ನು ನಂಬಿ ಇನ್ಯಾರೋ ಬಂದ್ಬಿಡು ನೀನು ಹೆಂಡತಿಗೆ ಮೋಸ ಮಾಡಿ ಅಂತ ಯಾರೋ ಬರ್ಬೋದು. ಆದರೆ ನಾಳೆ ದಿನ ನಿಮಗೆ ಎಂಥ ಕೈಗೆ ಚಿಪ್ಪು ಕೊಡ್ತಾರೆ ಅಂದರೆ ನರಕ. ಬೇಡ ಹೆಂಡತಿಗೆ ಅನ್ಯಾಯ ಮಾಡೋದು ಅಥವಾ ಗಂಡನಿಗೆ ಅನ್ಯಾಯ ಮಾಡೋದು. ನಿಮ್ಮ ತಲೆ ನೀವೇ ಕಡ್ಕೊಂಡಂಗೆ ಅದು ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತಷ್ಟೆ. ಯಾರ ಸಂಸಾರ ಹಾಳು ಮಾಡಿ ತುಂಬ ದಿನ ಚೆನ್ನಾಗಿರ್ಲಿಕ್ಕೆ ಆಗಲ್ಲ. ಆಯಿತು, ಅನುಭವಿಸ್ಕೊಳ್ಳಿ. ನೀನು ಧೈರ್ಯವಾಗಿರಬಾ, ಬರ್ತವೆ ಗಂಡ ಮಕ್ಕಳು ಬರ್ತಾರೆ. ಶುಭವಾಗುತ್ತೆ, ಒಳ್ಳೆಯದಾಗಲಿ.